ಪ್ರಿಯ ವಿದ್ಯಾರ್ಥಿಗಳೇ, SSLC ನಂತರ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಸೈನ್ಸ್ PU ಕಾಲೇಜನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಬನ್ನಿ, ಸಿಂಧನೂರಿನ ಹೆಸರಾಂತ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜಿನಲ್ಲಿ PCMB ಮತ್ತು PCMCS ಕೋರ್ಸ್ಗಳಿಗೆ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಅತ್ಯುತ್ತಮ ಪ್ರಯೋಗಾಲಯಗಳ ಜೊತೆ ನೀಟ್, JEE ಮತ್ತು KCET ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷ ತರಬೇತಿ ನೀಡಲಾಗುತ್ತದೆ. ನಮ್ಮಲ್ಲಿ ವಿಶಾಲವಾದ ಕ್ಯಾಂಪಸ್ ಹೊಂದಿದ್ದು ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ ಸೌಲಭ್ಯವಿದೆ. ದಾಖಲಾತಿಗಾಗಿ ಇಂದೇ ಸಂಪರ್ಕಿಸಿ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜ್, PWD ಕ್ಯಾಂಪ್, ಸಿಂಧನೂರ್. ಕರೆ ಮಾಡಿ 9611988515. ಸರ್ ಸರ್ ಇಲ್ಲಿ ಲೋಡ್ರಿ ಸರ್, ಈ ಕಡೆ ನೋಡಿ ಸರ್, ಇಲ್ಲಿ ಲೋಡ್ರಿ ಸರ್, ಲೋಡ್ರಿ ಮತ್ತೆ ಮತ್ತೊಂದು ವಾರ್ಡ್ಗಳಲ್ಲಿ ಏನೇನಾಗಬೇಕು ಮಸೂದೆ ಗೊತ್ತಾಗ್ಬಿಡ್ತು. ನಮ್ಮ ಹೊರಗೆ ಯಾವ್ದಾರ ಒಂದು ವೆಹಿಕಲ್ ಇದ್ದು ತೋರಿಸಿರಿ, ಇಲ್ಲ ಅಲ್ಲಿ ಸರ್ಕಲ್ ಇಂದ ತೋರಿಸಿ. ಮಹಾತ್ಮ ಗಾಂಧಿ ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ನಂಬರ್ ಪ್ಲೇಟ್ ಎಷ್ಟು ಬರುತ್ತೆ? ಇಲ್ಲ ಇಲ್ಲ, ಮಹಾತ್ಮ ಗಾಂಧಿ ಸರ್ಕಲ್ ತೋರಿಸಿ. ನಂಬರ್ ಪ್ಲೇಟ್ ಬೇಕಾ? ನಂಬರ್ 6606 ವಾರ್ಡ್ ಎಂದು ತೋರಿಸಿರೋದು ಯಾವುದು? ವಾರ್ಡ್ ನಟರಾಜ್ ಕಾಲನಿ, AK ಗೋಪಾಲ್, ಇಲ್ಲ ಎಲ್ಲ ಗೊತ್ತಾಗ್ಬಿಡುತ್ತೆ. AK ಗೋಪಾಲ್ ಮೈಬೂಬ ಕಾಲನಿ ತೋರಿಸ್ರಿ. ಯಾವ್ದು ಸರ? ವಾಟರ್ ಟ್ಯಾಂಕ್, ಅದೇ ವಾಟರ್ ಟ್ಯಾಂಕ್, MP ವಾಟರ್ ಟ್ಯಾಂಕ್ ಕಾಲನಿ ಇವೆಲ್ಲ ಒಂದೇ. ಇದು ವಾಟರ್ ಟ್ಯಾಂಕ್ ಇದು. ಹಾಂ, ವಾಟರ್ ಟ್ಯಾಂಕ್ ಯಾರು ನಮ್ದು ಇದು MG ಸರ್ಕಲಿಂದ ಬರುತ್ತೆ ಸರ್. ಇನ್ನೊಂದು ಆಸೆ ನೂರಾನಿ ಮಾರ್ಕೆಟ್, ನೂರಾನಿ ಸರ್ಕಲ್ ತೆಗಿ ಒಂದು ವಾರ್ಡ್ ನಂಬರ್ 5 ವಾರ್ಡ್ ಹಾಕಿಲ್ಲ. ವಾರ್ಡ್ ಈ ಸರ್ ಲೊಕೇಶನ್ ಇದು ಕೋಟೆ ಬಸ್ ಸ್ಟ್ಯಾಂಡ್ ವ್ಯೂ ಎಲ್ಲ ತೋರಿಸ್ತೀವಿ. ಇದು ಹೊರಗಡೆಯಿಂದ ಒಳಗಡೆ ಬರುತ್ತೆ ಸರ್. ಇದು ಹೊರಗಡೆ ಸರ್, ಇದು ಇನ್ನೊಂದು ಒಳಗಡೆ ಸರ್, ಔಟ್ ಗೇಟ್ ಸರ್. ಇದು ಇನ್ನೊಂದು ಇದೆ ಬಸ್ ಸ್ಟ್ಯಾಂಡ್, ಇನ್ನೊಂದು ಬಸ್ ಸ್ಟ್ಯಾಂಡ್ ಆಗ್ಬೋದು.
ಜಾಸ್ತಿ ಸ್ಪೀಡ್ ಇತ್ತು. ಲೊಕೇಶನ್ ಕ್ಯಾಮ್ರಾ ಸರ್ ಈಗ ಒಳಗೆ ಬಸ್ ಸ್ಟ್ಯಾಂಡ್ನಾಗ ಹಾಕಿಲ್ಲ. ಬಸ್ ಸ್ಟ್ಯಾಂಡ್ ಎಂಟ್ರಿಗೆ ಹಾಕಿದ್ದೀವಿ. ಯಾರು ಹಾಂ ಈಗ ಯಾರು ಆಗ್ತಾರೆ ಇದಕ್ಕೆ ಇಂಟರ್ ಕನೆಕ್ಷನ್ ಇಲ್ಲ. ಇಲ್ಲ ಸರ್, ಇದಕ್ಕೆ ಕನೆಕ್ಷನ್ ಇಲ್ಲ. ಅವರು ಅಲ್ಲಿ ಕೊಡ್ಬೋದಲ್ಲ? ಕೊಡ್ಬೋದು ಸರ್. ನಿಮ್ಮ ಗೇಟ್ ಕಡೆ ಯಾರದವು ಸರ್? ಅವ್ರ ಗೇಟ್ ಕಡೆ ಯಾರು? ಆದರ್ಶ ಕಾಲನಿ. ಆದರ್ಶ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಹಾಂ ಈಗ ಯಾವುದೇ ಪ್ರೊಸೆಸ್ ಎಲ್ಲ ಚೆನ್ನಾಗಿದೆ ಸ್ಟಾರ್ಟ್ ಆಗ್ತದೆ, ಅವ್ರು ಝೂಮ್ ಮಾಡಬೇಕು ಸರ್. ಇಲ್ಲೇ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂಬೇಡ್ಕರ್ ಸರ್. ಇದೆ ಸರ್, ಅಂಬೇಡ್ಕರ್ ಸರ್. ಹೊರಬಳ್ಳಾರಿ ಅಲ್ಲೇ ಬರುತ್ತೆ. ಇಲ್ಲೇ ಕೂತ್ಕೊಂಡ್ರೆ ಸರ್, ಇಲ್ಲೇ ಜನರೇಟ್ ಆಗುತ್ತೆ. ಗಂಗಾವತಿ ಎಂಡಿಗೆ ಇದೆಯಲ್ಲ, ಗಂಗಾವತಿ ರೋಡ್ ಲಾಸ್ಟ್ ಎಂಡಿಗೆ ಹುಡುಗೋಯಿಂಗ್ ಎರಡು ಅದೊಂದು ಬಸ್ಕಿ ರೋಡ್ ಒಂದು. ರಾಯಚೂರು ರೋಡ್ಗೆ ರಾಯಚೂರು ರೋಡ್ ರೇಟ್ ಕ್ಯಾಂಪ್ ಈಗ ಲೋನ್ ಮಾಡ್ತಾ ಇದ್ದಾರೆ ಈ ಸೈಡ್ ರೈಲ್ವೆ ಸ್ಟೇಷನ್ ರೋಡ್ ಎಸ್ ಕ್ರಾಸ್ ಅಲ್ಲಿ ಕ್ರಾಸಿಂಗ್ ಇದೆ ಸರ್, ಸ್ಟೇಷನ್ ಕಡೆ ಹೋಗಿ ರೋಡ್ ಇದೆ. ರೈಲ್ವೆ ಸ್ಟೇಷನ್ ಯಾಕೆ ಸ್ವಲ್ಪ ಕ್ರಾಸ್ ಆಗಿದೆ ಕ್ಯಾಮರಾ ರೋಡ್ ಗೊತ್ತಾಗಲ್ಲ. ಈ ಪೋಲ್ ಕರೆಕ್ಟ್ ಇದೆ ಅಂತ ಅಲ್ಲಿ ಕವರೇಜ್ ಆಗ್ಬೇಕಂತ ಆ ಥರ ಇದೆ. ಸಿಂಧನೂರು ಪಟ್ಟಣದಲ್ಲಿ ಪೊಲೀಸ್ ಇಲಾಖೆಗೆ ಅತಿ ಮುಖ್ಯವಾಗಿ ಸಿಂಧನೂರು ಪಟ್ಟಣದ ವ್ಯಾಪ್ತಿಯಲ್ಲಿ 31 ವಾರ್ಡ್ಗಳು, ಸ್ವಲ್ಪ 31 ವಾರ್ಡ್ಗಳು ಸಿಂಧನೂರು ಪಟ್ಟಣದಲ್ಲಿ ಬರ್ತವೆ. ಸುಮಾರು 1-1.5 ಲಕ್ಷ ಜನಸಂಖ್ಯೆ ಇನ್ಕ್ಲೂಡಿಂಗ್ ಫ್ಲೋಟಿಂಗ್ ಸೇರ್ಸ್ ಜನಸಂಖ್ಯೆ ಪ್ರತಿನಿತ್ಯ ಓಡಾಟ ಇರುತ್ತೆ. ಸುಮಾರು 15ರಿಂದ 20,000 ವೆಹಿಕಲ್ಗಳು, 2 ವೀಲರ್ಸ್ ಬಂತು, 4 ವೀಲರ್ಸ್ ಬಂತು, ಎಲ್ಲವೂ ಮೂಮೆಂಟ್ ಇರ್ತವೆ. ಇವೆಲ್ಲ ಭಾಳಷ್ಟು ಆ್ಯಕ್ಸಿಡೆಂಟ್ಸ್ಗಳು, ಡೆತ್ಗಳು ಮತ್ತು ಕಳ್ಳತನ, ಡಕಾಯಿತಿ, ಕ್ರಿಮಿನಲ್ಸ್ಗಳು ಆ್ಯಕ್ಟಿವಿಟೀಸ್ಗಳು ಇವೆಲ್ಲವೂ ಹೆಚ್ಚಾಗಿರೋದ್ರಿಂದ ಹೋದ ವರ್ಷ KKRDB ಯೋಜನೆಯಲ್ಲಿ ಸುಮಾರು 1,35,00,000 ಅಂದಾಜು ಇದಕ್ಕೆ ಹಣವನ್ನು ನಿಗದಿ ಮಾಡಿ ಟೆಂಡರ್ ಕರೆದು ಈ ಎಲ್ಲ ಸಿಂಧನೂರು ಪಟ್ಟಣದ ನಾಗರಿಕರು 31 ವಾರ್ಡ್ಗಳಲ್ಲಿ ಯಾವ ವಾರ್ಡ್ನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾವೆ, ಏನೆಲ್ಲ ಆಕ್ಸಿಡೆಂಟ್ ಇಲ್ಲ ಆಗಿದ್ದಾವೆ, ಕ್ರೈಮ್ಸ್ ಇಲ್ಲ ಆಗ್ಯಾವ, ಇವನ್ನೆಲ್ಲವನ್ನು ಕೂಡ ಮಾನಿಟರಿಂಗ್ ಮಾಡಿ ಕಂಟ್ರೋಲ್ ಮಾಡಿ ಪಟ್ಟಣದ ಒಂದು ಪೊಲೀಸ್ ಠಾಣೆಯಲ್ಲಿ ಮಾಡಬೇಕು ಅನ್ನೋ ಒಂದು ಮಹತ್ವವಾದ ಉದ್ದೇಶ ಇಟ್ಕೊಂಡು ಹಿಂದಿನ SP ಅವರು, ನಾವು ಈಗಿನ SP ಅವರು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿ ವೃಂದದವರ ಜೊತೆಗೆ ಸಂಪರ್ಕ ಇಟ್ಟು ಮತ್ತು ಅವ್ರು ಬೇಕಾಗತಕ್ಕಂಥ ಸೌಲಭ್ಯಗಳು ಏನೇನು ಬೇಕು, ಯಾವ ರೀತಿ ಕ್ಯಾಮ್ರಾಗಳು ಇರಬೇಕು, ಎಲ್ಲೆಲ್ಲಿ ಕ್ಯಾಮ್ರಾಗಳು ಅಳವಡಿಸ್ಬೇಕು, ಇವೆಲ್ಲವೂ ಚಿಂತನೆ ಮಾಡಿ ಇದೇ ರೀತಿ ಇರಬೇಕು ಅಂತ ಗೈಡೆನ್ಸ್ ಕೊಟ್ಟು ಈ ಒಂದು ಯೋಜನೆಯನ್ನು ಸಿಂಧನೂರು ಪಟ್ಟಣದ ನಾಗರಿಕರಿಗೆ ಕೊಡುಗೆಯಾಗಿ ಇವತ್ತು ಕೊಟ್ಟಿದ್ದೇವೆ. ಇವತ್ತು ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಸಿಂಧನೂರು ಪಟ್ಟಣದಲ್ಲಿ ಆಗ್ತಕ್ಕಂಥ ಯಾವುದೇ ಕ್ರೈಮ್ ಆ್ಯಕ್ಟಿವಿಟೀಸ್ ಆಗಲಿ, ಆಕ್ಸಿಡೆಂಟ್ಸ್ ಆಗಲಿ, ಇಲ್ಲ ಓವರ್ ರೈಡಿಂಗ್ ಆಗಲಿ, ಇಲ್ಲ ತ್ರಿಬಲ್ ರೈಡಿಂಗ್ ಆಗಲಿ, ಈ ಥರ ಬೇರೆ 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 ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ವಿಚಾರದಲ್ಲಿ ಪೊಲೀಸ್ ಇಲಾಖೆಗೆ ಭಾಳ ಅನುಕೂಲ ಆಗುತ್ತೆ. ಈ ಒಂದು ಮೂಲಭೂತ ಸೌಕರ್ಯ ಕೊಟ್ಟಿರೋದ್ರಿಂದ ಇವತ್ತು ಇಡೀ ರಾಯಚೂರು ಡಿಸ್ಟಿಕ್ನಲ್ಲಿ ಮೊದಲನೇ ತಾಲೂಕಾಯಿತು. ಕೊಪ್ಪಳದಲ್ಲಿ ಗಂಗಾವತಿ ಒಂದು ಮಾಡಿದ್ದಾರೆ.
ಕಲ್ಯಾಣ ಕರ್ನಾಟಕದಲ್ಲಿ 2 ಗಂಗಾವತಿ, ಒಂದು ಸಿಂಧನೂರು ಮಾಡಿರತಕ್ಕಂಥದ್ದು. ಒಟ್ಟು ಎಷ್ಟು ಅಳವಡಿಕೆ ಆಗಿದೆ ಸರ್? CC ಕ್ಯಾಮ್ರಾ ಎಷ್ಟು CC ಕ್ಯಾಮ್ರಾ ಅಳವಡಿಕೆ ಮಾಡಲಾಗಿದೆ? ಅದೇ 101 CCTV ಕ್ಯಾಮರಾಗಳು ಇದರಲ್ಲಿ ಅಳವಡಿಸಿದ್ದಾರೆ. ವಾರ್ಡ್ ವೈಸು ಮತ್ತು ರಾಜ್ಯ ಹೆದ್ದಾರಿಗೆ ಎಂಟ್ರೆನ್ಸು, ಔಟ್ ಗೋಯಿಂಗ್, ಇನ್ಕಮಿಂಗ್ ಮತ್ತು ವಾರ್ಡ್ಗಳು ಇವೆಲ್ಲದೂ ಕೂಡ ಅಳವಡಿಸಿದ್ದಾರೆ. ಇದರ ಸಂಪೂರ್ಣ ಒಂದು ಚಿತ್ರಣ ತಾವೆಲ್ಲರೂ ನೋಡಿದ್ದೀರಿ, ಏನು ಸಾಧಕ ಬಾಧಕ ಈ ಒಂದು ಯೋಜನೆಯಿಂದ ಆಗುತ್ತೆ ಪೊಲೀಸ್ ಇಲಾಖೆಗೆ ಅನ್ನೋದು. ಇದರ ಲಾಭವನ್ನು ಪೊಲೀಸ್ ಇಲಾಖೆಯವರು ಪಡ್ಕೊಳ್ಬೇಕು ಮತ್ತು ಇದನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಕೀಮ್ ಏನಿದೆ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆ ಇದೆ. ಧನ್ಯವಾದಗಳು ಎಲ್ಲರಿಗೆ ಕಾರ್ಯಕ್ರಮ ಬಂದು ವೀಕ್ಷಣೆ ಮಾಡಿದ್ದೀವಿ.